ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪಾಪ್ಯುಲರ್ ಬಜಾಜ್ ಶೋರೂಮ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಪಾಪ್ಯುಲರ್ ಬಜಾಜ್ ಶೋರೂಮ್ ಇಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬನಘಟ್ಟ ರೋಡು, ನಿಯರ್ ಟು ಮೀನಾಕ್ಷಿ ಮಾಲ್, ಆಪೋಸಿಟ್ ಟು ಲೋಯಲ್ ಸ್ಕೂಲ್. ಸೊ KTM ಮತ್ತು ಬಜಾಜ್ ಶೋರೂಮು ಎರಡು ಒಂದೇ ಪ್ಲೇಸಲ್ಲಿ ಲೊಕೇಟ್ ಆಗಿದೆ. ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಬರ್ತಾ ಇರುವಂಥದ್ದು N125 ಮಾಡೆಲ್. ಯಾವುದಂತ ಕೇಳ್ತಾ ಇದ್ದೀರಾ? N125 ಸೊ ಪ್ರೀವಿಯಸ್ 150, 160, 250 ಮಾತ್ರ ಇತ್ತು. ಇವಾಗ 125 ಕೂಡ ಲಾಂಚ್ ಆಗಿದೆ. ಮತ್ತೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಬನ್ನಿ 125 ನೋಡ್ಕೊಂಡು ಬರೋಣ. ಸೊ ಲುಕ್ಕು ಮಾತ್ರ ಸಖತ್ತಾಗಿದೆ. ಬಟ್ ನಾನು ಇದನ್ನು ಸ್ಟಾರ್ಟಿಂಗ್ ಗೂಗಲಲ್ಲಿ ನೋಡಬೇಕಾದ್ರೆ ಒಂಥರ ಇಂಪಲ್ಸ್ ಥರ ಇದೆಯಲ್ಲ ಹೈಟು ಅಂತ ಅಂದ್ಕೊಂಡೆ. ಬಟ್ ನಾನು ಲೈವಾಗಿ ನೋಡಾದ್ಮೇಲೆ ಗೊತ್ತಾಯಿತು. ಸೊ ಇದು ಬಂದು ಸ್ವಲ್ಪ ಚೆನ್ನಾಗಿದೆ. ಅಂದರೆ ಫ್ರಂಟ್ ಬಂದು ಸ್ವಲ್ಪ ಹೈಟ್ ಆಗಿದೆ, ರೇರ್ ಬಂದು ನಾರ್ಮಲ್ಲು, ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿದೆ. ಬಟ್ ಡಿಸೈನು, ಗ್ರಾಫಿಕ್ಸು ಸಖತ್ತಾಗಿ ಕೊಟ್ಟಿದ್ದಾನೆ. ಸೊ ಇದನ್ನು ನಾವು ನೋಡ್ತಾ ಇದ್ದೀವಿ ಈ ಕಂಪ್ನಿದು. ಅಂದರೆ ಶೋರೂಮಿಂದ ಒಂದು ಟೆಸ್ಟ್ ಕೊಟ್ಬಿಟ್ರೆ ನಾವು ಒಂದು ಸೌಂಡ್ ಹಿಂಗೆ ಹೋಗಿ ಇದ್ರ ಫ್ಯೂಚರ್ ಏನಿದೆ ಅಂತ ತಿಳಿದ್ಬಿಟ್ಟು ಅದನ್ನು ನಿಮ್ಗಳು ಕಿವಿಗೂ ಹಾಕ್ಬೇಕನ್ನುವಂಥದ್ದು ನಮಗೆ ಒಂದು ಶೋರೂಮ್ಗೆ ಬಂದು ಗಾಡಿನ ನೋಡ್ತಾ ಇದ್ದೀನಿ. ಸೊ ನಾನು ಫಸ್ಟು ತಿಳ್ಕೊಬೇಕಲ್ವ, ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನಾನು ತಿಳ್ಕೊಂಡ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಗಾಡಿ ಡಿಸೈನಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾನೆ. ಸೊ ಒಂಥರ ಸ್ಪೈಡರ್ ಮ್ಯಾನ್ ಲುಕ್ ಆಗಿದೆ ಗಾಡಿ. ಬಟ್ ಸ್ಪೈಡರ್ ಮ್ಯಾನ್ 6 ಪ್ಯಾಕ್ ಥರ ಇದೆ. ಬಟ್ ಸ್ಪೈಡರ್ ಮ್ಯಾನ್ 6 ಪ್ಯಾಕ್ ಅಲ್ಲ, ಇದು N125 ಮಾಡಲ್ಲ. ಹಾಗೆ ಪಲ್ಸರ್ 125 ಲಾಂಚ್ ಆದಾಗೂ ಕೂಡ ನಮಗೆ ಒಂಥರ ಆಶ್ಚರ್ಯ ಆಗಿಬಿಟ್ಟಿತ್ತು. ಏನಪ್ಪ ಪಲ್ಸರಲ್ಲಿ 150 ಮಾತ್ರ ಇದ್ದಿದ್ದು, ಈಗ 125 ಬಂತು ಅಂದ್ಕೊಂಡ್ವಿ. ಅದಾದ ನಂತರ ಬಿಗ್ಗೆಸ್ಟ್ ಶಾಕ್ ಏನಂತ ಹೇಳಿ NS ಅಲ್ಲಿ 125 ಬಂದುಬಿಡ್ತಾರೆ. NS ಅಲ್ಲಿ ಪ್ರೀವಿಯಸ್ 200 ಮಾತ್ರ ಇದ್ದರು, ಜೊತೆಯಲ್ಲಿ 160 ಬಿಟ್ಟರು. 160 ಬಿಟ್ಟು ಆದಮೇಲೆ 125 ಕೂಡ ಬಿಟ್ಬಿಟ್ರು. 125 ಬಿಟ್ಟಾದಮೇಲೆ 400 ಕೂಡ ಬಂತು. ಅದೇ ಥರ N150 150 ಮಾತ್ರ ಇದ್ದಿದ್ದು, ಆಮೇಲೆ 160 ಮತ್ತು 250, ಎಗೇನ್ N125. ಬಟ್ N150 ಫ್ಯೂಚರ್ ಕಂಪೇರ್ ಮಾಡಿದ್ರೆ ಸೊ N125 ಕೂಡ ಸೊ ಸೇಮ್ ಇದೆ. ಬಟ್ ಸಿಮಿಲರ್ ಲುಕ್ ಚೇಂಜ್ ಮಾಡಿ ಬಿಟ್ಟಿದ್ದಾರೆ. ಅದರಲ್ಲಿ ಲುಕ್ ಚೇಂಜ್ ಆಗಿ ಬಿಟ್ಟಿರೋ ರೀಸನ್ ಬಂದು ಒಂಥರ ಹೈಲೈಟ್ ಕಾಣಿಸ್ತಿದೆ ನೋಡಿ. ಗಾಡಿ ಮೇಲೆ ಕೂತ್ಕೊಂಡ ತಕ್ಷಣ ಹಿಂಗೆ ಕಾಣಿಸ್ತಿದೆ, ಸಣ್ಣದಾಗಿದೆ. ಡಿಸ್ಪ್ಲೇಯಲ್ಲೂ ಕೂಡ ಅಷ್ಟೇ ಹಿಂಗೆ ನಾರ್ಮಲ್ ಅದು ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ. ಫ್ಯೂಲ್ ಇಂಡಿಕೇಷನ್ನು ಮತ್ತು ಸ್ಪೀಡು ಮತ್ತು ಬ್ಯಾಟ್ರಿ, ಬ್ಲೂಟೂತ್ ವೀರಿಯೋ, ಆದಮೇಲೆ USB ಚಾರ್ಜಿಂಗ್ ಬರುತ್ತೆ, ಮತ್ತು ಸರ್ವಿಸ್ ಸಿಂಬಲ್ಸ್ಗಳು ಶೋ ಆಗುತ್ತೆ. ಸೊ ನಾನು ಕೂಡ ಸೊ ಇಂಡಿಕೇಷನ್ನು ಮತ್ತು ಲೈಟ್ಸು ಎಲ್ಲ ಕೂಡ ಸರ್ಚ್ ಮಾಡಿದೆ. ಯಾಕೆಂದರೆ ಸೊ ಅಲ್ಲಿಂದ ನನಗೆ ಅಂದರೆ ಬಜಾಜ್ ಶೋರೂಮಿಂದ ನನಗೆ ಟೆಸ್ಟೆಡ್ ಕೊಡಲಿಕ್ಕೆ ಕಂಪ್ನಿಯವರು ಇಟ್ಕೊಂಡ್ಬಿಟ್ರು. ಅದೇ ಥರ ಎತ್ಕೊಂಡು ನಾನು ಹೋಗ್ತಿದ್ದೆ. ಸೊ ಗಾಡಿ ಬಗ್ಗೆ ಹೊರಗಡೆ ಹಂಗೆ ರಿವ್ಯೂ ಮಾಡ್ಕೊಂಡು ಹೇಳ್ತೀನಿ, ನೋಡೋಣ ಬಗ್ಗೆ. ಪಾಪ್ಯುಲರ್ ಬಜಾಜ್ನ N125 ನಾನು ಮಾಡ್ತಾ ಇದ್ದೀನಿ. 125cc ಸಸ್ಪೆನ್ಷನ್ ಬೇಸ್ ಎಲ್ಲ ಚೆನ್ನಾಗಿದೆ. ಗಾಡಿ ಸಸ್ಪೆನ್ಷನ್ ಸ್ವಲ್ಪ ಹೈಟ್ ಇದೆ. ಹಿಮಾಲಯ ಅವರ್ಗನ್ ಎಕ್ಸ್ಪಲ್ಸ್ ಆ ಥರ ಫೈನ್. ಇದರಲ್ಲಿ ಬಂದು ಫ್ಯೂಲ್ ಮತ್ತೆ ಸ್ಪೀಡ್, ಗೇರ್ ಶಿಫ್ಟ್ ಇಂಡಿಕೇಶನ್ ಇದೆ. ಆ ಥರದ ಟ್ರಿಕ್ವೆಲ್ ಅವರೇಜ್ ವೇರಿಯಂಟ್. ಸೊ ನಾನು ಇವಾಗ ಫೀಲ್ ಮಾಡ್ತಾ ಇರೋದು ಬ್ಲೂಟೂತ್ ವೇರಿಯಂಟ್. ಇದರಲ್ಲಿ ಬ್ಲೂಟೂತ್ ವೇರಿಯಂಟ್ ಕೂಡ ಅವೈಲಬಿಲಿಟಿ ಇದೆ. ಬ್ಲೂಟೂತ್ ವೇರಿಯಂಟ್ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ, ಸೊ ನಾವು ಮೊಬೈಲ್ ಅಂದ್ರೆ ಒಂದು ಆ್ಯಪ್ ಬರುತ್ತೆ, ಬಜಾಜ್ ರೈಡ್ ಕನೆಕ್ಟೆಡ್ ಆ್ಯಪ್. ಸೊ ನಾವು ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಂಡು ಇದನ್ನ ಆಕ್ಸೆಸ್ ಮಾಡಿಕೊಂಡ್ರೆ ಅದೇನು ತೋರಿಸುತ್ತೆ ಬ್ಯಾಟ್ರಿ ಲೆವೆಲ್, ಮತ್ತೆ ನೆಟ್ವರ್ಕ್ ಲೆವೆಲ್, ಮತ್ತೆ ಯಾರು ಕಾಲ್ ಮಾಡ್ತಿದ್ದಾರೆ, ನಾವೇನು ಸೇವ್ ಮಾಡಿದ್ರೆ ಅದ್ರ ನೇಮ್ ಡಿಸ್ಪ್ಲೇಯಲ್ಲಿ ಆಕ್ಸೆಸ್ ಇರುತ್ತೆ. ನಾವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ರೆ ಆಟೋಮೆಟಿಕ್ ಆಗಿ ರಿಸೀವ್ ಮಾಡ್ಕೊಬೋದು. ಸೊ ಅದೊಂದು ಚೆನ್ನಾಗಿದೆ. ಸೊ ಪ್ರೀವಿಯಸ್ ಎಲ್ಲ ಕನ್ಸಿರ್ಲಿಲ್ಲ. ಪ್ರೆಸೆಂಟ್ ಬಂದು ಆಪ್ಷನ್ಸ್ ಚೆನ್ನಾಗಿದೆ ಇದರಲ್ಲಿ. ರೇರ್ ಬಂದು ಮೋನೋ ಸಸ್ಪೆನ್ಷನ್, ಆಕ್ಷನ್ ಮಾತ್ರ ಸಕ್ಕತ್ತಾಗಿದೆ. ಫ್ರಂಟ್ ಟೆಲಿಸ್ಕೋಪ್ ಸಸ್ಪೆನ್ಷನ್ ಬರುತ್ತೆ. ಸೊ ಬೆಟರ್ 125cc. ಸೊ ಇದೇ ಸೆಗ್ಮೆಂಟ್ ಅಲ್ಲಿ ಪ್ರೀವಿಯಸ್ 150, 160 ಮತ್ತೆ 250 ಅಲ್ಲಿ ಮಾತ್ರ ಬರ್ತಾ ಇತ್ತು. ಸೊ ಪ್ರೆಸೆಂಟ್ 125 ಕೂಡ ಇನ್ ವೇರಿಯಂಟ್ ಬಂದಿದೆ. ಬಟ್ ನೋಡ್ಲಿಕ್ಕೆ ಲುಕ್ ನೋಡಿದ್ರಲ್ಲ ಸಕ್ಕತ್ತಾಗಿದೆ. ಯಾವುದೇ ಗಲ್ಲಿ ರೇಡಿಯಲ್ಲಿ ಬಂದ್ಬಿಟ್ಟಿದೆ. ಸೊ ನಾನು ರೇರ್ ಸಸ್ಪೆನ್ಷನ್ ಫೀಲ್ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಹೇಳಿ. ಬಟ್ ಚೆನ್ನಾಗಿದೆ ರೇರ್ ಸಸ್ಪೆನ್ಷನ್ ಫೀಲ್.
ನೀವು ಒಂದ್ಸರಿ ವಿಸಿಟ್ ಮಾಡಿ ನಿಯರೆಸ್ಟ್ ಬಜಾಜ್ ಶೋರೂಮ್ಗೆ. ಗಾಡಿಗಳಿರುತ್ತೆ, ಟೆಸ್ಟ್ ರೈಡ್ ಮಾಡಿ. ರೀಸೆಂಟ್ ಆಗಿ ಲಾಂಚ್ ಆಗಿರುವಂತ ಮಾಡೆಲ್ ಇದು. ಜಾಗ ಬಿಡಿ ಸರ್, ಹರಿಯಾಣ ಸರ್, ಜಾಗನೇ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಏನಂತ ಗೊತ್ತಿಲ್ಲ, ಮೋಸ್ಟ್ಲಿ ನಮ್ಮ ಗಾಡಿಯಲ್ಲಿ ಹೊಸ ಗಾಡಿ ನಂಬರ್ ಪ್ಲೇಟ್ ಇಲ್ಲ ಅಂತ ಜಾಗ ಬಿಡ್ತಾ ಇಲ್ಲ, ಎಷ್ಟು ಗೊತ್ತಿಲ್ಲ. ಚೆನ್ನಾಗಿ ಬಿಡೋದ ಅಂತ ಹೋಗ್ತಾ ಮತ್ತೆ ಇದು ಅಣ್ಣ ಜಾಗ ಬಿಟ್ಟ. ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಿದೆ, ಬಟ್ 125cc ಓಕೆ. 5 ಬಿಡಿದ್ರೆ ಇನ್ನೂ ಬೆಟರ್ ಆಗಿರ್ತಾ ಇತ್ತು. ಸಗದಾಗಿದೆ. ಅದಕ್ಕೆ ನೋಡಿ, ಆಕ್ಚುಲಿ ಏನಾದ್ರೆ ಕಾಲೇಜ್ಗಳು ಯೂತ್ಸ್ಗಳು ಆರಾಮ್ಸೆ ಯೂಸ್ ಮಾಡ್ಬೋದು, ಮೈಲೇಜ್ ಪರ್ಪಸ್ ಇಂದಾಗಿ. ಇದು ಚೆನ್ನಾಗಿದೆ. ಏನಕ್ಕೆ 11 RPM ಬರುತ್ತೆ. ಸಾರಿ 12 RPM ಬರುತ್ತೆ. 11 ಟಾರ್ಕ್ ಇದೆ, 8500 ಟಾರ್ಕ್. ಸುಮಾರು ಒಂದು 3-4 ಕಲರ್ಸ್ ಅವೈಲಬಿಲಿಟಿ ಬರುತ್ತೆ ಈ ಮಾಡಲ್. ರೆಡ್, ವೈಟ್, ಬ್ಲೂ, ಗ್ರೀನ್. ನನಗೆ ಫೀಲ್ ಸೂಪರ್ ಆಗಿದೆ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ಪಾಪ್ಯುಲರ್ ಬಜಾಜ್ N125 ವೆಹಿಕಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಸೊ ಪ್ರೆಸೆಂಟ್ ಬಂದು ವೆಹಿಕಲ್ ನಾನು ಟೆಸ್ಟ್ ರೈಡ್ ಮಾಡಿದ್ದೀನಿ. ವೆಹಿಕಲ್ ಸಕಲಾಗಿದೆ. ಬಟ್ 125cc ಅಲ್ಲಿ ಯಾವ ತರ ಫೀಲ್ ಇರಬೇಕು, ಹೆಂಗಿರ್ಬೇಕು ಅನ್ನುವಂಥದ್ದು ನಾರ್ಮಲ್ ಆಗಿದೆ. ಸೊ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಪ್ರೆಸೆಂಟ್ ಬಂದು ಇದು ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಸೊ ಈ ಮಾಡೆಲ್ ಅಲ್ಲಿ 2 ವೇರಿಯಂಟ್ ಅವೈಲಬಿಲಿಟಿ ಇದೆ. ಸೊ ಒಂದು ಬಂದು ವಿತ್ ಬ್ಲೂಟೂತ್, ಇನ್ನೊಂದು ವಿತೌಟ್ ಬ್ಲೂಟೂತ್, 2 ವೇರಿಯಂಟ್ ಅವೈಲಬಿಲಿಟಿ ಬರುತ್ತೆ ನಿಮಗೆ. ಸೊ ಇದರಲ್ಲಿ 4 ಕಲರ್ ಅವೈಲಬಿಲಿಟಿ ಇದೆ ನಿಮಗೆ. ಟೋಟಲ್ 4 ಕಲರ್ಸ್ ಅವೈಲಬಿಲಿಟಿ. ಒಂದು ಬಂದು ರೆಡ್, ವೈಟ್, ಸೊ ಮತ್ತೆ ಬ್ಲಾಕ್, ಮತ್ತೆ ಒಂದು ಆರೆಂಜ್ ಬರುತ್ತೆ. ಸೊ ಚೆನ್ನಾಗಿದೆ ಗಾಡಿ ನೋಡ್ಲಿಕ್ಕೆ. ಲುಕ್ ವೈಸ್ ಇಟ್ಸ್ ವೆರಿ ಕ್ಲಿಯರ್, ಸೂಪರ್ ಆಗಿದೆ. ನನ್ಗಂತೂ ಲೈಕ್ ಆಯ್ತು ಈ ಕಲರ್. ಸೊ ಮಾಡಲು ಕೂಡ ಲೈಕ್ ಆಯ್ತು. ಇಟ್ಸ್ 125 ಅಂದ್ರೆ ವರ್ತ್ ವೇರಿಯಂಟ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಬನ್ನಿ, 125cc, cc ಮೀನ್ಸ್ ಇಸ್ ಕ್ಯೂಬಿಕ್ ಕೆಪಾಸಿಟಿ. ಪಲ್ಸರ್ ಅಲ್ಲ, N ವೇರಿಯಂಟ್. ಸೊ ಇದರಲ್ಲಿ ಬಂದು ನಿಮಗೆ 11 PS 6000 RPM, 12 bhp ವಿತ್ 8500 RPM ಬರುತ್ತೆ ಇದರಲ್ಲಿ ನಿಮಗೆ. ಸೊ ಗಾಡಿ ಓಕೆ, ಬೆಟರ್ ದೆನ್ ಮೀನ್ಸ್ ನಾರ್ಮಲ್. ಇವಾಗ ನಮ್ಗೆ ಇದೇ ತರ ಬಜಾಜ್ ಅಲ್ಲೇ ಪಲ್ಸರ್ NS 125 ಅಂತ ಬಂದಿತ್ತು. NS 125 ಕೂಡ ಇಟ್ಸ್ ಸೇಮ್ ಲೈಕ್ ದಟ್, ಇಟ್ಸ್ NS 200 ಫೀಲ್. ಬಟ್ ಇದರಲ್ಲಿ N150, 160, 250 ಆ ವೇರಿಯಂಟ್ ಅಲ್ಲೇ N125 ಅದು ಫಸ್ಟ್ ಟೈಮ್ ಲಾಂಚ್ ಮಾಡಿರುವಂತದ್ದು ಬಜಾಜ್. ಸೊ ಬಟ್ ಬೆಟರ್ ಆಗಿದೆ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ. ಸೊ ಗಾಡಿ ಪರ್ಚೇಸ್ ಮಾಡಬೇಕು ಬಿಡ್ಬೇಕು ಅನ್ನುವಂಥದ್ದು ಸೆಕೆಂಡ್ರಿ ಫ್ರೆಂಡ್ಸ್. ಬಂದು ಟೆಸ್ಟ್ ರೈಡ್ ಮಾಡಿ. ಟೆಸ್ಟ್ ರೈಡ್ ಆದ್ಮೇಲೆ ನಿಮ್ಗೆ ಲೈಕ್ ಆಯ್ತು ಅಂದ್ರೆ ಯು ಕ್ಯಾನ್ ಬೈ. ಓಕೆನಾ? ನಿಯರೆಸ್ಟ್ ಬಜಾಜ್ ಶೋರೂಮ್ಗೆ ಫಸ್ಟ್ ವಿಸಿಟ್ ಮಾಡಿ, ಆಫ್ಟರ್ ದಟ್ ಟೆಸ್ಟ್ ರೈಡ್ ಮಾಡಿ. ಇದೊಂದು. ಸೊ ವೆಹಿಕಲ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಟ್ಯಾಂಕ್ ಕೆಪಾಸಿಟಿ, ಸೊ 11 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಕಾರ್ಬೊರೇಟರ್ ಬಂದು ನಿಮ್ಗೆ FI ಕಾರ್ಬೊರೇಟರ್. ಸೊ FI ಇಂಜಿನ್, ಕಾರ್ಬೊರೇಟರ್ ಆಕ್ಚುಲಿ FI ಇಂಜಿನ್ ಬರುತ್ತೆ ನಿಮ್ಗೆ ಇದು. ಸೊ ಇನ್ಕ್ಲೂಡಿಂಗ್ ಬಜಾಜ್ ಪೇಂಟೆಡ್ ಟೆಕ್ನಾಲಜಿ ಇಂಜಿನ್. ಸೊ ಬಜಾಜ್ ಪೇಂಟೆಡ್ ಟೆಕ್ನಾಲಜಿ ಬರುತ್ತೆ. ಅಂದ್ರೆ ಪ್ರೀವಿಯಸ್ ಎಲ್ಲ ನಿಮಗೆ ಬಜಾಜ್ DTSI ಇಂಜಿನ್ ಬರ್ತಾ ಇತ್ತು, ಇವಾಗ ಬಜಾಜ್ ಪೇಂಟೆಡ್ ಟೆಕ್ನಾಲಜಿ ಇಂಜಿನ್ ಬರುತ್ತೆ. ಸೊ ಬಂದು ಇನ್ನು ವೆಹಿಕಲ್ ಬಗ್ಗೆ ಎಕ್ಸ್ಟ್ರಾ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಪ್ರೀವಿಯಸ್, ಸೊ ನಿಮ್ಗೆ ಸೊ ಸೀಟ್ ಕಂಡೀಷನ್ ಆಗಿರ್ಬೋದು. ಸೊ ಕಂಡೀಷನ್ ವೈಸ್ ಸೀಟ್ ಕವಲ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾನೆ. ಅಂದ್ರೆ ಸೊ ಕಟ್ ಮಾಡಿ ಇನ್ನೊಂದು ಸ್ವಲ್ಪ ಸ್ಟೈಲಿಶ್ ಕೊಟ್ಟಿದ್ದಾರೆ. ಸೊ ಪ್ರೀವಿಯಸ್ ಇದೊಂಥರ ಲೈಕ್ ದಟ್ ಯಮಹಾದಲ್ಲಿ ನೋಡಿದ್ದೆ ನಾನು ಗ್ರಾಬ್ ಅಲ್ಲಿ ವಿತ್ ಸೀಟ್ ಕವಲ್ ಎಲ್ಲ. ಬಟ್ ಅದನ್ನ ಬಜಾಜ್ ಕೂಡ ಇಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇಟ್ಸ್ ಬೆಟರ್, ನೋ ಪ್ರಾಬ್ಲಮ್. ಸೊ ಅದೇ ತರ ನಾವು ಟೈರ್ ನೋಡೋದಾದ್ರೆ, ಸೊ ಫ್ರಂಟ್ ಟೈರ್ ಬಂದು ನಿಮ್ಗೆ 1800/17 ಬರುತ್ತೆ. ರೈಟ್ ಟೈರು 110 18/17 ಬರುತ್ತೆ ನಿಮ್ಗೆ. ಸೊ ಫೀಲ್ ಸಗದಾಗಿದೆ, ನನಗಂತೂ ಸೂಪರ್ ಅನ್ನಿಸ್ತು. ಬಟ್ ನೀವು ಒಂದ್ಸರಿ ವಿಸಿಟ್ ಮಾಡಿ ಪಾಪ್ಯುಲರ್ ಬಜಾಜ್ಗೆ. ಸೊ ನಿಮ್ಮ ಒಪಿನಿಯನ್ ತಿಳಿಸಿ ಫ್ರೆಂಡ್ಸ್. ಸೊ
ಐ ಲೈಕ್ ದಿಸ್ ವೆಹಿಕಲ್ ಅಂಡ್ ಐ ಲೈಕ್ ದಿಸ್ ಬಜಾಜ್. ಅದಕ್ಕೋಸ್ಕರ ನಾನು ಬಜಾಜ್ ವಿಡಿಯೋನೇ ಮಾಡಲಿಕ್ಕೆ ಇವಾಗ ಸೊ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನಾದರೂ ನಮ್ಗೆ ಏನಾದರೂ ಅಪ್ಡೇಟ್ ಕೊಟ್ಟಿದ್ರೆ ಸಾರಿ, ಏನಾದರೂ ಚೇಂಜ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನ ಚೇಂಜ್ ಮಾಡ್ಕೋ. ಥ್ಯಾಂಕ್ ಯು. Thank you friends. Thank you for watching. Please subscribe my channel.